ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಾನ್ಯಾ ರಾವ್ ಅವರನ್ನ ಇವತ್ತು ಡಿಆರ್ಐ ಅಧಿಕಾರಿಗಳು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಬೆನ್ನಲ್ಲೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಿತು. ಕೋರ್ಟ್ 15 ದಿನ ಜುಡಿಷಿಯರಿ ಕಸ್ಟಡಿಗೆ ಒಪ್ಪಿಸಿದೆ. ಮತ್ತೆ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನ ಸೇರಲಿರುವಂತಹ ರಾನ್ಯಾ ರಾವ್ ಇವತ್ತು ಕೋರ್ಟ್ನಲ್ಲಿ ನೋಡಿ, ರಾನ್ಯಾ ರಾವ್ ಕೋರ್ಟ್ ಇಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿ. ಕೋರ್ಟ್ ನಿಂದ ಹೊರಗಡೆ ಬಂದು ಕಾರಲ್ಲಿ ಹೋಗ್ತಾ ಇರುವ ಸಂದರ್ಭದ ದೃಶ್ಯಾವಳಿ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಯೂಶುವಲ್ ಆಗಿ ಜಡ್ಜ್ ಕೇಳ್ತಾರೆ, ಎಲ್ಲಾ ಪ್ರಕರಣದಲ್ಲೂ ಯಾವುದೇ ಒಬ್ಬ ಆರೋಪಿಯನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಹೊಡೆದ್ರಾ, ದೈಹಿಕವಾಗಿ ಹಲ್ಲೆ ಆಯ್ತಾ, ಹಿಂಸೆ ಕೊಟ್ರಾ ಅಂತ ಪ್ರಶ್ನೆ ಮಾಡ್ತಾರೆ. ಇದೇ ರೀತಿಯಾಗಿ ಇವತ್ತು ಪ್ರಶ್ನೆ ಮಾಡ್ತಾರೆ. ಆಗ ಬಿಕ್ಕಿ ಬಿಕ್ಕಿ ಅಳುವಂತಹ ನಟಿ ರಾನ್ಯಾ ರಾವ್ ನ್ಯಾಯಾಧೀಶರ ಎದುರು ಕಣ್ಣೀರಿಡ್ತಾರೆ. ಅಧಿಕಾರಿಗಳು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಾನು ಸ್ಪಂದಿಸಿದ್ದೀನಿ, ಆದ್ರೆ ನನ್ನಿಂದ ಎಲ್ಲದಕ್ಕೂ ಕೂಡ ಬಲವಂತವಾಗಿ ಸಹಿ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮನೆ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕುವ ಮೂಲಕ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ, ಏನು ಅಕ್ರಮವಾಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಾನ್ಯಾ ರಾವ್ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆಯಲ್ಲಿ ಒಂದು ಡ್ರಾಮಾವನ್ನೇ ರಾನ್ಯಾ ರಾವ್ ಕೋರ್ಟ್ನಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇದ್ದಂಗೆ ಒಂದಷ್ಟು ಆರೋಪಗಳನ್ನ ಡಿಆರ್ಐ ಅಧಿಕಾರಿಗಳ ಮೇಲೆ ರಾನ್ಯಾ ರಾವ್ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಜಡ್ಜ್ ಕೇಳ್ತಾರೆ, ನಿಮ್ಗೆ ಏನಾದ್ರು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರಾ, 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಯೂಸ್ ಮಾಡಿದಾರಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲ, ಆ ರೀತಿಯಾಗಿ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಆದ್ರೆ ತುಂಬಾ ವಲ್ಗರ್ ಆಗಿ ಮಾತಾಡಿದ್ದಾರೆ, ಅಬ್ಯೂಸ್ ಮಾಡಿದ್ದಾರೆ, ಮೆಂಟಲಿ ನಾನು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೀನಿ ಅನ್ನೋ ಒಂದು ಆರೋಪವನ್ನು ಮಾಡೋದು. ಆ ಆರೋಪಗಳನ್ನ ಮಾಡ್ತಾ ಇರಬೇಕಾದ್ರೆ ಅವರು ಬಿಕ್ಕಿ ಬಿಕ್ಕಿ ಅಳುವಂತ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಏನು ನ್ಯಾಯಾಧೀಶರ ಎದುರು ನಿಂತಿದ್ರು ರಾನ್ಯಾ ರಾವ್. ಈ ವೇಳೆಯಲ್ಲಿ ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾರೆ. ಅಲ್ಲದೆ ಇವರು ಏನು ಮಹಜರ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ವೇಳೆಯಲ್ಲಿ ಖುದ್ದು ಡಿಆರ್ಐ ಪರ ವಕೀಲ ಪಿಪಿ ಕೂಡ ಹಾಜರಿದ್ರು. ತನಿಖೆಯ ಭಾಗವಾಗಿ ಪಿಪಿ ಯಾಕೆ ಬರ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತುವಂತದ್ದು. ಆದ್ರೆ ಇದಕ್ಕೆ ಕೋರ್ಟ್ಗೆ ತನಿಖಾಧಿಕಾರಿ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲವೂ ಸಹ ಏನ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಒಂದು ತನಿಖೆ ಆಗಿದೆ. ಜೊತೆಗೆ ಇವರ ವಿಚಾರಣೆಯನ್ನು ನಡೆಸಿರುವ ಪ್ರತಿ ಅಂಶಗಳನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಇದರ ಅವಶ್ಯಕತೆ ಬಿದ್ದರೆ ನಾವು ನ್ಯಾಯಾಲಯಕ್ಕೆ ಒಂದು ಸಿಡಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕ ನ್ಯಾಯಾಧೀಶರು ಇಲ್ಲ, ಸಿಡಿ ಇರೋದ್ರಿಂದ ನಿಮ್ಗೆ ಏನಾದ್ರೂ ಅಷ್ಟು ಆಕ್ಷೇಪಣೆ ಇದ್ರೆ ಅರ್ಜಿಯನ್ನ ಹಾಕಿ ಅಂತ ಹೇಳುವಂತದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಅವರೇನು ಈ ಹಿಂದೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಡಿಆರ್ಐ ಪರ ವಕೀಲರಿಗೆ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಡಿಆರ್ಐ ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ನಾಳೆ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತದ್ದು ಒಂದು ಬೆಳವಣಿಗೆ. ಆದ್ರೆ ಮತ್ತೊಂದು ಬೆಳವಣಿಗೆಯಲ್ಲಿ ಅವರ ಪರ ವಕೀಲರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವರ ವಕಾಲತ್ತಿಗೆ ಸಹಿ ಬೇಕು ಅಂತೇಳಿ ಕೋರ್ಟ್ನಲ್ಲೇ ಸಹಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಡಿಆರ್ಐ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರುವ ಸಾಧ್ಯತೆಯೂ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್. ನಿಮ್ಮೆಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಾನ್ಯಾ ರಾವ್ ಅವರನ್ನ ಇವತ್ತು ಡಿಆರ್ಐ ಅಧಿಕಾರಿಗಳು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಬೆನ್ನಲ್ಲೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಿತು. ಕೋರ್ಟ್ 15 ದಿನ ಜುಡಿಷಿಯರಿ ಕಸ್ಟಡಿಗೆ ಒಪ್ಪಿಸಿದೆ. ಮತ್ತೆ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನ ಸೇರಲಿರುವಂತಹ ರಾನ್ಯಾ ರಾವ್ ಇವತ್ತು ಕೋರ್ಟ್ನಲ್ಲಿ ನೋಡಿ, ರಾನ್ಯಾ ರಾವ್ ಕೋರ್ಟ್ ಇಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿ. ಕೋರ್ಟ್ ನಿಂದ ಹೊರಗಡೆ ಬಂದು ಕಾರಲ್ಲಿ ಹೋಗ್ತಾ ಇರುವ ಸಂದರ್ಭದ ದೃಶ್ಯಾವಳಿ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಯೂಶುವಲ್ ಆಗಿ ಜಡ್ಜ್ ಕೇಳ್ತಾರೆ, ಎಲ್ಲಾ ಪ್ರಕರಣದಲ್ಲೂ ಯಾವುದೇ ಒಬ್ಬ ಆರೋಪಿಯನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಹೊಡೆದ್ರಾ, ದೈಹಿಕವಾಗಿ ಹಲ್ಲೆ ಆಯ್ತಾ, ಹಿಂಸೆ ಕೊಟ್ರಾ ಅಂತ ಪ್ರಶ್ನೆ ಮಾಡ್ತಾರೆ.
ಇದೇ ರೀತಿಯಾಗಿ ಇವತ್ತು ಪ್ರಶ್ನೆ ಮಾಡ್ತಾರೆ. ಆಗ ಬಿಕ್ಕಿ ಬಿಕ್ಕಿ ಅಳುವಂತಹ ನಟಿ ರಾನ್ಯಾ ರಾವ್ ನ್ಯಾಯಾಧೀಶರ ಎದುರು ಕಣ್ಣೀರಿಡ್ತಾರೆ. ಅಧಿಕಾರಿಗಳು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಾನು ಸ್ಪಂದಿಸಿದ್ದೀನಿ, ಆದ್ರೆ ನನ್ನಿಂದ ಎಲ್ಲದಕ್ಕೂ ಕೂಡ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆ. ನಮ್ಮ ಮನೆ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕುವ ಮೂಲಕ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ, ಏನು ಅಕ್ರಮವಾಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ರಾವ್ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆಯಲ್ಲಿ ಒಂದು ಹೈಡ್ರಾಮಾವನ್ನೇ ರಮ್ಯಾ ರಾವ್ ಕೋರ್ಟ್ನಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇದ್ದಂಗೆ ಒಂದಷ್ಟು ಆರೋಪಗಳನ್ನ ಡಿಆರ್ಐ ಅಧಿಕಾರಿಗಳ ಮೇಲೆ ರಮ್ಯಾ ರಾವ್ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಜಡ್ಜ್ ಕೇಳ್ತಾರೆ, ನಿಮ್ಗೆ ಏನಾದ್ರು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರಾ, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಯೂಸ್ ಮಾಡಿದಾರಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲ, ಆ ರೀತಿಯಾಗಿ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಆದ್ರೆ ತುಂಬಾ ವಲ್ಗರ್ ಆಗಿ ಮಾತಾಡಿದ್ದಾರೆ, ಅಬ್ಯೂಸ್ ಮಾಡಿದ್ದಾರೆ, ಮೆಂಟಲಿ ನಾನು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೀನಿ ಅನ್ನೋ ಒಂದು ಆರೋಪವನ್ನು ಮಾಡೋದು. ಆ ಆರೋಪಗಳನ್ನ ಮಾಡ್ತಾ ಇರಬೇಕಾದ್ರೆ ಅವರು ಬಿಕ್ಕಿ ಬಿಕ್ಕಿ ಅಳುವಂತ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಏನು ನ್ಯಾಯಾಧೀಶರ ಎದುರು ನಿಂತಿದ್ರು ರಮ್ಯಾ ರಾವ್. ಈ ವೇಳೆಯಲ್ಲಿ ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾರೆ. ಅಲ್ಲದೆ ಇವರು ಏನು ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ವೇಳೆಯಲ್ಲಿ ಖುದ್ದು ಡಿಆರ್ಐ ಪರ ವಕೀಲ ಪಿಪಿ ಕೂಡ ಹಾಜರಿದ್ರು. ತನಿಖೆಯ ಭಾಗವಾಗಿ ಪಿಪಿ ಯಾಕೆ ಬರ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತುವಂತದ್ದು. ಆದ್ರೆ ಇದಕ್ಕೆ ಕೋರ್ಟ್ಗೆ ತನಿಖಾಧಿಕಾರಿ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲವೂ ಸಹ ಏನ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಒಂದು ತನಿಖೆ ಆಗಿದೆ. ಜೊತೆಗೆ ಇವರ ವಿಚಾರಣೆಯನ್ನು ನಡೆಸಿರುವ ಪ್ರತಿ ಅಂಶಗಳನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಇದರ ಅವಶ್ಯಕತೆ ಬಿದ್ದರೆ ನಾವು ನ್ಯಾಯಾಲಯಕ್ಕೆ ಒಂದು ಸಿಡಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕ ನ್ಯಾಯಾಧೀಶರು ಇಲ್ಲ, ಸಿಡಿ ಇರೋದ್ರಿಂದ ನಿಮ್ಗೆ ಏನಾದ್ರೂ ಅಷ್ಟು ಆಕ್ಷೇಪಣೆ ಇದ್ರೆ ಅರ್ಜಿಯನ್ನ ಹಾಕಿ ಅಂತ ಹೇಳುವಂತದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಅವರು ಏನು ಈ ಹಿಂದೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಡಿಆರ್ಐ ಪರ ವಕೀಲರಿಗೆ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಡಿಆರ್ಐ ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ನಾಳೆ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತದ್ದು ಒಂದು ಬೆಳವಣಿಗೆ. ಆದ್ರೆ ಮತ್ತೊಂದು ಬೆಳವಣಿಗೆಯಲ್ಲಿ ಅವರ ಪರ ವಕೀಲರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವರ ವಕಾಲತ್ತಿಗೆ ಸಹಿ ಬೇಕು ಅಂತೇಳಿ ಕೋರ್ಟ್ನಲ್ಲೇ ಸಹಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ಡಿಆರ್ಐ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರುವ ಸಾಧ್ಯತೆಯೂ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್. ನಿಮ್ಮೆಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ರಾನ್ಯಾ ರಾವ್ ಅವರನ್ನ ಇವತ್ತು ಡಿಆರ್ಐ ಅಧಿಕಾರಿಗಳು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಬೆನ್ನಲ್ಲೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಿತು. ಕೋರ್ಟ್ 15 ದಿನ ಜುಡಿಷಿಯರಿ ಕಸ್ಟಡಿಗೆ ಒಪ್ಪಿಸಿದೆ. ಮತ್ತೆ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನ ಸೇರಲಿರುವಂತಹ ರಾನ್ಯಾ ರಾವ್ ಇವತ್ತು ಕೋರ್ಟ್ನಲ್ಲಿ ನೋಡಿ, ರಾನ್ಯಾ ರಾವ್ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿ. ಕೋರ್ಟ್ನಿಂದ ಹೊರಗಡೆ ಬಂದು ಕಾರಲ್ಲಿ ಹೋಗ್ತಾ ಇರುವ ಸಂದರ್ಭದ ದೃಶ್ಯಾವಳಿ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಯೂಶುವಲ್ ಆಗಿ ಜಡ್ಜ್ ಕೇಳ್ತಾರೆ, ಎಲ್ಲಾ ಪ್ರಕರಣದಲ್ಲೂ ಯಾವುದೇ ಒಬ್ಬ ಆರೋಪಿಯನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಹೊಡೆದ್ರಾ, ದೈಹಿಕವಾಗಿ ಹಲ್ಲೆ ಆಯ್ತಾ, ಹಿಂಸೆ ಕೊಟ್ರಾ ಅಂತ ಪ್ರಶ್ನೆ ಮಾಡ್ತಾರೆ. ಇದೇ ರೀತಿಯಾಗಿ ಇವತ್ತು ಪ್ರಶ್ನೆ ಮಾಡ್ತಾರೆ. ಆಗ ಬಿಕ್ಕಿ ಬಿಕ್ಕಿ ಅಳುವಂತಹ ನಟಿ ರಾನ್ಯಾ ರಾವ್ ನ್ಯಾಯಾಧೀಶರ ಎದುರು ಕಣ್ಣೀರಿಡ್ತಾರೆ. ಅಧಿಕಾರಿಗಳು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಾನು ಸ್ಪಂದಿಸಿದ್ದೀನಿ, ಆದ್ರೆ ನನ್ನಿಂದ ಎಲ್ಲದಕ್ಕೂ ಕೂಡ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆ. ನಮ್ಮ ಮನೆ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕುವ ಮೂಲಕ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ, ಏನು ಅಕ್ರಮವಾಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ರಾವ್ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆಯಲ್ಲಿ ಒಂದು ಹೈಡ್ರಾಮಾವನ್ನೇ ರಮ್ಯಾ ರಾವ್ ಕೋರ್ಟ್ನಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇದ್ದಂಗೆ ಒಂದಷ್ಟು ಆರೋಪಗಳನ್ನ
DRI ಅಧಿಕಾರಿಗಳ ಮೇಲೆ ರನ್ಯಾರಾವ್ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಜಡ್ಜ್ ಕೇಳ್ತಾರೆ, ನಿಮ್ಗೆ ಏನಾದ್ರು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದಾರ, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಯೂಸ್ ಮಾಡಿದಾರ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲ, ಆ ರೀತಿಯಾಗಿ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಆದ್ರೆ ತುಂಬಾ ವಲ್ಗರ್ ಆಗಿ ಮಾತಾಡಿದ್ದಾರೆ, ಅಬ್ಯೂಸ್ ಮಾಡಿದ್ದಾರೆ, ಮೆಂಟಲಿ ನಾನು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೀನಿ ಅನ್ನೋ ಒಂದು ಆರೋಪವನ್ನು ಮಾಡೋದು. ಆ ಆರೋಪಗಳನ್ನ ಮಾಡ್ತಾ ಇರಬೇಕಾದ್ರೆ ಅವರು ಬಿಕ್ಕಿ ಬಿಕ್ಕಿ ಅಳುವಂತ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಏನು ನ್ಯಾಯಾಧೀಶರ ಎದುರು ನಿಂತಿದ್ರು ರನ್ಯಾರಾವ್. ಈ ವೇಳೆಯಲ್ಲಿ ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾರೆ. ಅಲ್ಲದೆ ಇವರು ಏನು ಮಹಜರ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ವೇಳೆಯಲ್ಲಿ ಖುದ್ದು DRI ಪರ ವಕೀಲ PP ಕೂಡ ಹಾಜರಿದ್ರು. ತನಿಖೆಯ ಭಾಗವಾಗಿ PP ಯಾಕೆ ಬರ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತುವಂತದ್ದು. ಆದ್ರೆ ಇದಕ್ಕೆ ಕೋರ್ಟ್ಗೆ ತನಿಖಾಧಿಕಾರಿ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲವೂ ಸಹ ಏನ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಒಂದು ತನಿಖೆ ಆಗಿದೆ. ಜೊತೆಗೆ ಇವರ ವಿಚಾರಣೆಯನ್ನ ನಡೆಸಿರುವ ಪ್ರತಿ ಅಂಶಗಳನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಇದರ ಅವಶ್ಯಕತೆ ಬಿದ್ದರೆ ನಾವು ನ್ಯಾಯಾಲಯಕ್ಕೆ ಒಂದು ಸಿಡಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕ ನ್ಯಾಯಾಧೀಶರು ಇಲ್ಲ, ಸಿಡಿ ಇರೋದ್ರಿಂದ ನಿಮ್ಗೆ ಏನಾದ್ರೂ ಅಷ್ಟು ಆಕ್ಷೇಪಣೆ ಇದ್ರೆ ಅರ್ಜಿಯನ್ನ ಹಾಕಿ ಅಂತ ಹೇಳುವಂತದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಅವರೇನು ಈ ಹಿಂದೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ DRI ಪರ ವಕೀಲರಿಗೆ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾಳೆ DRI ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ನಾಳೆ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತದ್ದು ಒಂದು ಬೆಳವಣಿಗೆ. ಆದ್ರೆ ಮತ್ತೊಂದು ಬೆಳವಣಿಗೆಯಲ್ಲಿ ಅವರ ಪರ ವಕೀಲರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವರ ವಕಾಲತ್ತಿಗೆ ಸಹಿ ಬೇಕು ಅಂತೇಳಿ ಕೋರ್ಟ್ನಲ್ಲೇ ಸಹಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ DRI ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರುವ ಸಾಧ್ಯತೆಯೂ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್. ನಿಮ್ಮೆಲ್ಲ